ಇವತ್ ನಮ್ ಗಾಡಿಗೆ ಫಿಶ್ ಲೋಡ್ ಮಾಡಕ್ 5 ಜನ ಹತ್ತವ್ರೆ ನಮ್ ಗಾಡಿಗೆ. ಮೇಲೊಬ್ರು ಕೆಳಗಡೆ 4 ಜನ. ಒಂದು ಬಾಕ್ಸ್ ಬಂದ್ಬಿಟ್ಟು 70 kg ಐತೆ. ನೋಡಿ ಯಾವ ತರ ಎತ್ತುತ್ತವ್ರೆ ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಾನ್ ನಿಮ್ ಮನೇಲಿ ಪಗೋಡ ಮಾತಾಡ್ತಾ ಇರೋದು. ಏನಪ್ಪಾ ವಿಷಯ ಅಂದ್ರೆ 2 ದಿನ ಆದ್ರೂ ನಮ್ ಗಾಡಿಗೆ ಲೋಡ್ ಇರ್ಲಿಲ್ಲ. ಅದಕ್ಕೆ 2 ದಿನ ಆಲ್ಟಿಂಗ್ ಇದ್ವಿ ನಮ್ ಗಾಡಿಗೆ. ಇವತ್ತು ಲೋಡ್ ಐತೆ ಅಂದ್ರು. ಏನ್ ಮಾಡಕ್ ಆಗಲ್ಲ, ಪರಿಸ್ಥಿತಿ ಇರ್ಲೇಬೇಕಾಗುತ್ತೆ ಆಲ್ಟಿಂಗು. ಅದಕ್ಕೆ ಲೋಡ್ ಐತ್ ಬಾರಪ್ಪ ಅಂದ್ರು. ಅದಕ್ಕೆ ಹಾರ್ಬರ್ ಒಳಗಡೆ ಹೋಗ್ತಾ ಇದೀನಿ ಲೋಡ್ಗೆ. ಬಂದಿದ ತಕ್ಷಣ ಲೋಡ್ ಮಾಡ್ತಾವ್ರೆ. ಅಣ್ಣ, ನಾವು ನಿಮ್ ವಿಡಿಯೋಗಳು ನೋಡಿದೀವಿ, ಚೆನ್ನಾಗ್ ಮಾಡ್ತೀರಾ ವಿಡಿಯೋ ಅಂತ. ನನ್ಗೂ ಸ್ವಲ್ಪ ಖುಷಿ ಆಯ್ತು. ಅವರು ಬಂದಿದ ತಕ್ಷಣ ಫಟಾಫಟ್ ಅಂತ ಲೋಡ್ ಮಾಡ್ತವ್ರೆ ನಮ್ ಗಾಡಿಗೆ. ನೋಡ್ರಿ, ಇವರೆಲ್ಲ ಲೆಕ್ಕ ಬರ್ಕಂತವ್ರೆ. ಲೆಕ್ಕ ಬರೀಲಿಲ್ಲ ಅಂದ್ರೆ ಆಗಲ್ಲ. ನೋಡಿ, ಈ ತರ ಲೋಡ್ ಮಾಡ್ತವ್ರೆ. ಒಂದ್ 4 ಬಾಕ್ಸ್ ಹಾಕೋರೆ ಆಗ್ಲೇ. ಇವರೇ ಓನರು, ಇವರೇ ಲೋಡಿಂಗ್ ಮಾಡ್ಸೋದಿಲ್ಲಿ. ವಿಡಿಯೋ ಮಾಡ್ಬೇಡ ಅಂದ್ರು, ಆದ್ರೂ ನಾವ್ ಬಿಡ್ತೀವ, ವಿಡಿಯೋ ಮಾಡೇ ಮಾಡ್ತೀವಿ. ಮತ್ತೆ ಲೋಡ್ ಆಗ್ತೈತಿ ಇನ್ನೇನ್ ನಮ್ ಗಾಡಿ. ಫೈನಲ್ ಆಗಿ 4-5 ಜನ ಹತ್ಬಿಟ್ಟವ್ರ ಗಾಡಿಗೆ ಲೋಡ್ ಮಾಡಕ್ಕೆ. ಫಟಾಫಟ್ ಅಂತ ಲೋಡ್ ಆಗೋಯ್ತು ನಮ್ ಗಾಡಿ. ಇನ್ನೇನು ಫೈನಲ್ ಆಗಿ 90% ಲೋಡ್ ಆಗೈತಿ. ಈ ತರ ಇನ್ನೊಂದ್ 10% ಇನ್ 15 ಬಾಕ್ಸ್ ಐತೆ, ಹಾಕೊಂಡ್ ಹೋಗ್ಬಿಡೋದೆ. ಫೈನಲ್ ಆಗಿ ಅದೂನು 15 ಬಾಕ್ಸ್ ಆಗೋಯ್ತು. ಮೇಲ್ಗಡೆ ಐಸ್ ತುಂಬತವ್ರೆ ಜಾಸ್ತಿ. ಬಿಸ್ಲತ್ತಲ್ವಾ, ಕರ್ಗೋಗ್ಬಾರ್ದು ಅಂತ. ಆದ್ರೂ ಅಲ್ಗ್ ಹೋಗೋ ಅಷ್ಟೊತ್ತಿಗೆ ಕರ್ಗೆ ಹೋಗುತ್ತೆ, ಏನ್ ಮಾಡಕ್ ಆಗಲ್ಲ. ಫೈನಲ್ ಆಗಿ ನಮ್ ಗಾಡಿಗೆ 60 ಬಾಕ್ಸ್ ಲೋಡ್ ಆಯ್ತು. ಈ ತರ ಅಗ್ಗ ಟಾರ್ಪಲ್ ಎಲ್ಲ ಹಾಕೊಂಡು ನಾವುನು ಹೊರಟ್ವಿ ಅಲ್ಲಿಂದ. ಹೊರಡ್ಬೇಕಾದ್ರೆ ಸಖತ್ ಬಿಸ್ಲಿತ್ತು, ಗಾಡಿಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಏನ್ ಮಾಡಕ್ ಆಗಲ್ಲ, ಕುತ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಕುತ್ಕೊಳ್ಳೇಬೇಕು ಪರಿಸ್ಥಿತಿ. ಅಲ್ಲಿಂದ ಮತ್ತೆ ಸೀದಾ ನಾವು ಗುಂಡಿ ಹತ್ರ ಬಂದು ಟೀಗಿ ಕುಡಿಯೋಣ ಅಂತ ಸೈಡ್ಗೆ ಹಾಕ್ದೆ. ಹೋಗಿ ಅಲ್ಲಿ ಟೀ ಕುಡ್ಕೊಂಡು ಮತ್ತೆ ಸ್ವಲ್ಪ ಗ್ಲಾಸಿಗೆ ನೀರ್ ಹಾಕೊಂಡು ಅಲ್ಲಿಂದ ಹೊರಟೆ. ಘಾಟ್ ಸೆಕ್ಷನ್ ಎಲ್ಲ ಹತ್ತದೆ. ಘಾಟ್ ಸೆಕ್ಷನ್ ಹತ್ತಿದಕ್ಕೆ ಸ್ವಲ್ಪ ರಿಲೀಫ್ ಆಯ್ತು. ಮತ್ತೆ ಅಲ್ಲಿಂದ ಬಂದಿದೆ ಸೀದಾ ಟೋಲ್ ಹತ್ರ ಬಂದ್ಬಿಟ್ಟು ಸೈಡ್ಗೆ ಹಾಕ್ದೆ, ಇರಿಸಾವೆ ಟೋಲ್ ಹತ್ರ. ಸೀದಾ ಬಂದಿದೆ ಕುಣಿಗಲ್ ಬೈಪಾಸ್ ಹತ್ರ ಬಂದ್ವಿ. ಊಟ ಮಾಡೋಣ ಅಂತ 10:30 ಆಗಿತ್ತು ಟೈಮ್. ಮುಂದೆ ಹೋದ್ರೆ ಊಟ ಸಿಗಲ್ಲ ಅಂದ್ಬಿಟ್ಟು ಇಲ್ಲೇ ಕುಣಿಗಲ್ ಬೈಪಾಸ್ ಹತ್ರ ಊಟ ಮಾಡ್ಕೊಂಡು ಅಲ್ಲಿಂದ ನೆಲಮಂಗಲ ಹತ್ರ ಬಂದ್ವಿ. ನೆಲಮಂಗಲ ಹತ್ರ ಬಂದಿದೆ ಸೀದಾ ಅಲ್ಲಿಂದ ಯಶವಂತಪುರಕ್ಕೆ ಬಂದ್ವಿ ಮತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿರೋ ಒಂದು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.